آمنت بالله صدق الله مولانا العلي العظيم وصدق رسوله النبي الأمين الكريم ونحن على ذلك من الشاهدين والشاكرين والحمد لله رب العالمين. मोअज़्ज़ज़ हाज़रीन सामीन, मैंने कुरान हकीम फुरकान हमीद की जिस आयत करीमा को आज आपके सामने तिलावत की है, इंशाअल्लाह तबारक व तआला कुरान और हदीस के मुताले और पढ़ने के बाद जो इल्म मुझे मिला है वो इल्म आप तक पहुंचाने की मैं सादत शर्फ हासिल करने जा रहा हूँ। इससे कबल के बात आगे बढ़े, दुआ कबूल होने का वक्त है। ಇವತ್ತು ಈ ಕ್ಷೇತ್ರ ಚೆನ್ನಾಗಿ ಮಳೆ ಬೆಳೆ ಸಮೃದ್ಧಿಯ ಒಂದು ಬೆಳೆ ಆಗ್ಲಿ, ಕರ್ನಾಟಕದ ಒಂದು ಎಲ್ಲರೂ ಕೂಡ ಶಾಂತಿಯಿಂದ, ಯಾಕೆಂದ್ರೆ ಭಾವೈಕ್ಯತೆಯಿಂದ ನಾವೆಲ್ಲರೂ ಕೂಡ ಒಬ್ರಿಗೊಬ್ರು ಪರಸ್ಪರ ಪ್ರೀತಿಯಿಂದ ವಿಶ್ವಾಸದಿಂದ ಬಾಳ್ವೆಯನ್ನ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಕ್ಷೇತ್ರಕ್ಕೆ ಉತ್ತಮವಾದಂತಹ ಮಳೆ ಬೆಳೆ ಚೆನ್ನಾಗಿ ಆಗ್ಲಿ, ಸಮೃದ್ಧಿಯ ಬದುಕನ್ನ ಮಾಡ್ಲಿ. ರಂಜಾನ್ ಹಬ್ಬದ ಏನು 30 ದಿನಗಳ ಉಪವಾಸ ಆ ದೇವರಿಗೆ ಪ್ರಾರ್ಥನೆಯನ್ನ तमाम हिंदू मुस्लिम बिरादरान वतन भाइयों को रमजान और त्योहार का हमें तहे दिल से शुक्रिया मुबारकबाद पेश करते हैं। साथ ही साथ उम्मीद करते हैं कि इंशाअल्लाह हमारा रियासत, हमारे जिला ताल्लुक में अमन और सुकून शांति की हमें इंतजार करते हुए आपस में भाईचारे के एक पैगाम देते हुए रमजान के तमाम को मुबारकबाद पेश करते हैं। अस्सलाम वालेकुम। और इसी तरह हमारे हिंदू भाइयों की जो युगादी ईद है उनको भी मैं इस युगादी ईद में नए साल की मुबारकबाद पेश करता हूँ। अस्सलाम वालेकुम। ಹರಿಹರ ತಾಲೂಕ್ ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ಉಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಈ ದಿನ ನಾವು 30 ದಿನ ರಂಜಾನದ ಉಪವಾಸವನ್ನು ಆಚರಿಸಿ ಇವತ್ತು ದೇವರ ದಯದಿಂದ ರಂಜಾನ್ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ದೇವರು ಅಲ್ಲಾಹ್ ನಮ್ಮ ಮೇಲೆ ಮತ್ತು ನಮ್ಮ ಹರಿಹರದ ಜನತೆ ಮೇಲೆ ಆಶೀರ್ವದಿಸಲಿ ಅಂತ ಹೇಳುತ್ತಾ ಪ್ರಾರ್ಥನೆ ಮಾಡುತ್ತಾ, ದೇವರು ನಮ್ಮ ಹರಿಹರಕ್ಕೆ ಇನ್ನೂ ಅಭಿವೃದ್ಧಿ ಪಡಿಸಲಿ ಅಂತ ಹೇಳಿ ಆಶಿಸುತ್ತಾ ರಂಜಾನ್ ಹಬ್ಬದ ಮತ್ತು ಉಗಾದಿ ಹಬ್ಬದ ಶುಭಾಶಯ ಕೋರ್ತಾ ಇದ್ದೀನಿ. ಸಲಾಮ್ ಅಲೈಕುಂ. ನಮ್ಮ ಇವತ್ತಿನ ದಿವಸ ರಂಜಾನ್ ಮತ್ತೆ ಉಗಾದಿ ಹಬ್ಬದ ಎಲ್ಲರಿಗೆ, ನಮ್ಮ ಮುಸ್ಲಿಂ ಬಾಂಧವರಿಗೆ ಮತ್ತು ನಮ್ಮ ಹಿಂದೂ ಎಲ್ಲ ಸಮಾಜದವರಿಗೆ ನಾವೆಲ್ಲರಿಂದ ಈ ರಂಜಾನ್ ಹಬ್ಬದ ಮತ್ತು ಉಗಾದಿ ಹಬ್ಬದ ಶುಭ ಕೊಡ್ತೀವಿ. ಎಲ್ಲರಿಗೆ ಒಳ್ಳೆ ಈ ರಂಜಾನ್ ಹಬ್ಬದಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡಿದೀವಿ. ಈ ನಮ್ಮ ಊರು, ನಮ್ಮ ತಾಲೂಕು, ನಮ್ಮ ದೇಶಕ್ಕೆ ನಾವೆಲ್ಲರಿಗೆ ಸುಖ ಶಾಂತಿ ಇರ್ಲಿ ಅಂತ ನಾವು ಇವತ್ತಿನ ದಿವಸ ಪ್ರಾರ್ಥನೆ ಮಾಡಿದ್ವಿ. ಎಲ್ಲರಿಗೆ ನಮಸ್ಕಾರ. ಈ ಹಬ್ಬದ ಎಲ್ಲರಿಗೆ ನಾವು ಇನ್ನೂ ಒಂದ್ಸಲ ಶುಭ ಕೋರುತ್ತೀವಿ. ಮಹಾಜನತೆಗೆ ಉಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೇವೆ. ಬಹಳ ಪವಿತ್ರವಾದಂತಹ ಈ ಎರಡು ಹಬ್ಬಗಳು, ಈ ಒಂದು ರಂಜಾನ್ ಹಬ್ಬದಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು ಸುಮಾರು 30 ದಿವಸಗಳ ಕಾಲ ಏನು ಉಪವಾಸವನ್ನ ಮಾಡಿ ಆ ಅಲ್ಲಾಹನ ಧ್ಯಾನವನ್ನ ಮಾಡಿ ದೇಶದ ಸುಭಿಕ್ಷತೆಗೆ ಅವರು ಬೇಡಿಕೊಂಡಿರ್ತಾರೆ. ಅದೇ ರೀತಿ ಹಿಂದೂ ಬಾಂಧವರು ಕೂಡ ಈ ಹಬ್ಬವನ್ನ, ಉಗಾದಿ ಹಬ್ಬವನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಹೊಸ ವರ್ಷ ಆಚರಣೆ ಮಾಡ್ತೇವೆ. ಈ ಒಂದು ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ, ಈ ನಾಡಿಗೆ, ಈ ದೇಶಕ್ಕೆ ಒಳ್ಳೆ ಮಳೆ ಬೆಳೆ ಸಮೃದ್ಧಿಯಿಂದ ಬರಲಿ, ಎಲ್ಲ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಬಾಳ್ಲೆ ಅಂತ ಹೇಳಿ ಮತ್ತೊಮ್ಮೆ ರಂಜಾನ್ ಹಬ್ಬದ ಮತ್ತು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸಿ, ಎಲ್ಲ ಮುಸ್ಲಿಂ ಬಾಂಧವರು ಇವತ್ತು ನಮ್ಮ ಹಬ್ಬಗಳಲ್ಲಿ ಅವ್ರು ಬರ್ತಾರೆ, ಅವರ ಹಬ್ಬಗಳಲ್ಲಿ ನಾವು ಕೂಡ ಪಾಲ್ಗೊಂಡು ಏಕತೆಯನ್ನ ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ, ಶಾಂತಿ ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ, ನಮ್ಮ ಹರಿಹರ ಕ್ಷೇತ್ರ ಅಂತೂ ನಾವು ಭಾವೈಕ್ಯತೆಗೆ ಮಾಡಿದಂತಹ ಒಂದು ಪ್ರಸಿದ್ಧ ಪುಣ್ಯ ಕ್ಷೇತ್ರ ಇದು. ಇಂಥದ್ರಲ್ಲಿ ಮತ್ತೊಮ್ಮೆ ಎಲ್ಲ ಮಳೆ ಬೆಳೆ ಚೆನ್ನಾಗಿ ಆಗಿ ನಾವೆಲ್ಲ ಶಾಂತಿಯ ಬದುಕನ್ನ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಬರ್ಕಾತಹು. ಹರಿಹರದ ಸಮಸ್ತ ಜನತೆಗೆ ರಂಜಾನಿಂದ ಹಾರ್ದಿಕ ಶುಭಾಶಯಗಳು ಮತ್ತು ನಮ್ಮ ಹಿಂದೂ ಬಾಂಧವರಿಗೆ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಹಿಂಗೆ ಇರೋಣ, ಎಲ್ಲರೂ ನಕ್ನಕ್ಕೆ ಹಬ್ಬ ಮಾಡೋಣ. ನಮಸ್ಕಾರ. 30 ದಿನಗಳ ಕಾಲ ಈ ರಂಜಾನ್ ಹಬ್ಬದ ಉಪವಾಸವನ್ನು ಇಟ್ಟು ಬಹಳ ಈ ಬಿಸಿಲು ಬಹಳ ಇದ್ದಿದ್ರಿಂದ ಬಹಳ ತೊಂದರೆ ಆಗಿದೆ. 30 ದಿನಗಳ ಕಾಲ ಉಪವಾಸ ಇಟ್ಟಿದ್ದು ಬಹಳ ತೊಂದರೆ ಆಗಿದೆ. ಅದರಲ್ಲೂ ಕೂಡ
ಬಹಳ ಜನ ಶ್ರಮ ಪಟ್ಟು ಇವತ್ತು ಆ ರೋಜಾವನ್ನು ಇಟ್ಟು ಇವತ್ತು ಈದ್ ಉಲ್ ಫಿತರ್ ನಮಾಜಿ ಮುಗಿಸ್ಕೊಂಡ ನಂತರ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಎಲ್ಲರೂ ದೇವರು ಒಳ್ಳೇದು ಮಾಡಲಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ಬೆಳೆ ಆಗಲಿ, ರೈತರಿಗೆ ಒಳ್ಳೇದಾಗ್ಲಿ, ಎಲ್ಲ ಜನಸಾಮಾನ್ಯರಿಗೆ ಒಳ್ಳೇದಾಗ್ಲಿ, ಇಡೀ ನಮ್ಮ ಭಾರತ ದೇಶವನ್ನು ಎಲ್ಲ ಸಂತೋಷವಾಗಿರಲಿ, ಶಾಂತಿಯಾಗಿರಲಿ ಅಂತಂದು ಎಲ್ಲರೂ ಭಾವಿಸಿ ಎಲ್ಲರೂ ಪ್ರಾರ್ಥನೆಯ ಮೂಲಕ ನಾವೆಲ್ಲ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಇವತ್ತು ಈ ಒಂದು ಶುಭ ದಿನದಂದು ತಾವೆಲ್ಲ ಭಾಗವಹಿಸಿದ್ರಿ. ತಮ್ಮೆಲ್ಲರಿಗೂ ನಮ್ಮ ಪರವಾಗಿ, ನಮ್ಮ ಎಲ್ಲ ಸಮುದಾಯದ ಪರವಾಗಿ ರಂಜಾನ್ ಹಬ್ಬದ ಮತ್ತು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ.